ಸೊ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಡೈನಾಮಿಕ್ ಹೀರೋ, ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಆಗಮಿಸಿದ್ದಾರೆ. ಸರ್, ಪ್ರೀತಿಯ ಆತ್ಮೀಯ ಸ್ವಾಗತ ಸರ್ ಗ್ಯಾರಂಟಿ ನ್ಯೂಸ್ಗೆ. ಅವ್ರನ್ನ ನನಗೆ ಸರ್ ಅಂತ ಕರೆಯೋದು ತುಂಬ ಕಷ್ಟ, ಅನ್ಕಂಫರ್ಟಬಲ್ ಅನಿಸುತ್ತೆ. ಯಾಕಂದರೆ ಅವ್ರನ್ನ ನನಗಿಂತ ಒಂದು 23 ದಿನಗಳು ದೊಡ್ಡವರಷ್ಟೇ. 87 ಜುಲೈ ಅವರು, ನಾವು ಅದೇ ಸೇಮ್ ಆಲ್ಮೋಸ್ಟ್ ಅಲ್ಲ. ಹೀ ಈಸ್ ಲೈಕ್ ಮೋರ್ ದ್ಯಾನ್ ಫ್ಯಾಮ್ಲಿ ನನಗೆ. ಯಾವುದೇ ಚಾನಲಲ್ಲಿ ಇದ್ದರೂ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗು ಹಂಗೆ ಇದೆ. ಸೊ ಎಲ್ಲೇ ಇದ್ದರೂ ಕೂಡ ಎಸ್ಪೆಷಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ನಾಟ್ ಓನ್ಲಿ ಮೀ, ಎಲ್ಲ ಸಿನಿಮಾ ಪತ್ರಕರ್ತರನ್ನು ಅಷ್ಟೇ ಪ್ರೀತಿ ಆಪ್ಯಾಯತೆಯಿಂದ ಮಾತಾಡಿಸುವಂಥ ಒಬ್ಬ ನಟ. ಸೊ ಇವರ ಸಿನಿಮಾಗಳು ಸಾಲು ಸಿನಿಮಾಗಳು ಬರ್ತಾನೆ ಇರುತ್ತೆ. ಸೋಲು ಗೆಲುವುಗಳು ಅನ್ನೋದು ಕಾಮನ್ ಇದ್ದೇ ಇರ್ತಕ್ಕಂಥದ್ದು. ಇವ್ರದ್ದೇ ಒಂದು ಹೋಮ್ ಪ್ರೊಡಕ್ಷನ್ ಕೂಡ ಮಾಡಿದ್ರು. ಜೊತೆಗೆ ಇವ್ರದ್ದೊಂಥರ ಕಂಪ್ಲೀಟ್ ಕಲಾ ಸೇವೆಗೆ ಮುಡುಪಾಗಿರ್ತಕ್ಕಂಥ ಒಂದು ಕುಟುಂಬ, ಡೈನಾಮಿಕ್ ಕುಟುಂಬ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ದೇವರಾಜ್ ಸರ್ ಅವರು ರಂಗಭೂಮಿಯಿಂದ ಹಿಡಿದು ಕಿರುತೆರೆ ಹಿರಿತೆರೆಯಿಂದ ಹಿಡಿದು ಪರಭಾಷೆಗಳಲ್ಲೂ ಬಹುದೊಡ್ಡ ಛಾಪು ಮೂಡಿಸಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರು ಅಂತಾರೆ ತಪ್ಪಾಗಲ್ಲ. ಇನ್ನು ಇವರ ತಾಯಿ ಚಂದ್ರಮ್ಮ ಅವರು ಕೂಡ ಒಂದು ಕಾಲದಲ್ಲಿ ಬಹುದೊಡ್ಡ ನಟಿಮಣಿ. ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಗುರುತಿಸ್ಕೊಂಡಿದ್ದಂಥವ್ರು. ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರ ಸಹೋದರರಾದಂಥ ಪ್ರಣಾಮ್ ದೇವರಾಜ್ ಅವರು ಕೂಡ ತೆಲುಗು ಮಾಡಿದ್ರು, ಕನ್ನಡ ಮಾಡಿದ್ರು. ಅವರು ಕೂಡ ಈಗ ಸನ್ ಆಫ್ ಮುತ್ತಣ್ಣ ಅಂತ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಅವರು ಸಾಲು ಸಿನಿಮಾಗಳು ಮಾಡ್ತಾಯಿದ್ದಾರೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಪತ್ನಿಯಾದಂಥ ರಾಗಿಣಿ ಪ್ರಜ್ವಲ್ ದೇವರಾಜ್ ಅವರು ಕೂಡ ನಾಯಕ ನಟಿಯಾಗಿ, ಆ ಕಡೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿಯೂ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಸೊ ಹಾಗಾಗಿ ಇಡೀ ಕುಟುಂಬ ಕಲಾ ಸೇವೆ ಮಾಡ್ತಾ ಬರ್ತಾ ಇದೆ. ಸೊ ಸದ್ಯಕ್ಕೆ ಪ್ರಜ್ವಲ್ ಅವರ ಇತ್ತೀಚಿನ ಸಿನಿಮಾಗಳ ಆಯ್ಕೆ ತುಂಬ ವಿಶೇಷವಾಗಿದೆ ಅಂತ ಅನ್ಬೋದು. ಜೆಂಟಲ್ಮನ್ ಸಿನಿಮಾ ನೀವೆಲ್ಲ ನೋಡಿರ್ಬೋದು, ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿರ್ಬೋದು. ಸಾಮಾನ್ಯವಾಗಿ ಹಾರರ್ ಬೇಸ್ಡ್ ಸಿನಿಮಾ ಮಾಡ್ತಾರೆ ಅಥವಾ ಟೈಮ್ ಲೂಪ್ ಸಿನಿಮಾ ಮಾಡ್ತಾರೆ. ಒಂದು ಹಾರರ್ ಬೇಸ್ಡ್ ಸಿನಿಮಾನ ಟೈಮ್ ಲೂಪ್ ಇಟ್ಕೊಂಡು ಮಾಡಿದಾಗ ಹೇಗಿರುತ್ತೆ ಅಂತಕ್ಕಂಥ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಆ ಚಿತ್ರದ ನಿರ್ದೇಶಕರಾದಂಥ ಲೋಹಿತ್ ಅವರು ಕೂಡ ಇಲ್ಲೇ ಇದ್ದಾರೆ. ಮಮ್ಮಿ ದೇವಿಕೆ ಅಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ನೀಡಿದಂತಹ ನಿರ್ದೇಶಕರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ರಾಕ್ಷಸ ಸಿನಿಮಾದ ನಿರ್ಮಾಪಕರಾದಂಥ ರವೀಶ್ ಅವರು ಕೂಡ ಇದ್ದಾರೆ. ಅವರು ಒಂದು ಒಳ್ಳೆ ಕನಸಿಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಸರ್, ನೀವು ನಮ್ಮ ಆಫೀಸ್ಗೆ ಬಂದಿದ್ದು ಖುಷಿ ಆಗ್ತಾ ಇದೆ. ವೆಲ್ಕಮ್ ಸರ್, ಥ್ಯಾಂಕ್ ಯು. ನಾನೇ ಜಾಸ್ತಿ ಮಾತಾಡ್ತಾ ಇದ್ದರೆ ಪ್ರಜ್ವಲ್ ಅವರು ಸ್ವಲ್ಪ ಮಾತಾಡಲಿ ಅಂತ. ಸರ್, ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಬಂದಿದ್ದಕ್ಕೆ ನಮ್ಗೆ ಖುಷಿ ಇದೆ. ಒಂದೆರಡು ಮಾತುಗಳು ಹೇಳೋದಾದರೆ. ನೀವು ಸರ್ ಅಂದರೆ ನಾನು ಹೇಳಲ್ಲ, ನೀವು ಬ್ರದರ್ ಅಂತ. ಎಸ್ ಬ್ರೋ, ಪ್ಲೀಸ್. ಗ್ಯಾರಂಟಿ ನ್ಯೂಸ್ಗೆ ಒಳ್ಳೆಯದಾಗಲಿ. ಹೆಸರಲ್ಲೇ ಗ್ಯಾರಂಟಿ ಅಂತ ಇದೆ. ಸೊ ಇಟ್ ವಿಲ್ ಬಿ ಅ ಗ್ಯಾರಂಟೀಡ್ ಸಕ್ಸಸ್. ಅದಕ್ಕಿಂತ ಹೆಚ್ಚಾಗಿ ಆತ್ಮೀಯರು, ಗೆಳೆಯರು ಎಲ್ಲ ಇದ್ರ ಬಗ್ಗೆ ಪ್ಯಾಷನ್ ಇಟ್ಕೊಂಡಿರೋರು, ಜನಕ್ಕೆ ಸರಿಯಾದ ಮಾಹಿತಿನ ತಲುಪಿಸ್ಬೇಕು, ಜನಕ್ಕೆ ಸರಿಯಾದ ನ್ಯೂಸ್ನ ತಲುಪಿಸ್ಬೇಕು ಅಂತ ಪ್ಯಾಷನ್ ಇಟ್ಕೊಂಡಿರೋ ನೀವೆಲ್ಲರೂ ಜೊತೆಗೆ ಸೇರಿದ್ದೀರಾ. ಸೊ ಈ ಟೀಮ್ನ ನೋಡಿದ್ರೇ ಅನಿಸುತ್ತೆ ಇದು ಒಂದು ಗ್ಯಾರಂಟಿ ಟೀಮ್. ಗ್ಯಾರಂಟಿ ಜನಕ್ಕೆ ಕರೆಕ್ಟಾಗಿರೋವಂಥ ನ್ಯೂಸ್ನ ತಲುಪಿಸ್ತೀರಾ ಅಂತ. ಆಫೀಸಿಗೆ ಮತ್ತೆ ಬರ್ತಾನೆ ಇರ್ತೀನಿ. ಬಟ್ ಈ ಥರ ಸರ್ ಅಂತ ಕೂಡಿಸಿದ್ರೆಲ್ಲ ಬರಲ್ಲ, ನೀವು ಬ್ರೋ ಅಂತ ನನ್ನ ನಿಮ್ಮಲ್ಲಿ ಒಬ್ಬ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಬರ್ತಾನೆ ಇರ್ತೀನಿ. ಇಡೀ ತಂಡ ನಿಂತ್ಕೊಂಡು ನೋಡ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಕರಾವಳಿ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂತಂದರೆ ಆ ಸಿನಿಮಾನ ಬಹುದೊಡ್ಡ ಬಿಗ್ ಸ್ಕೇಲಲ್ಲಿ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು. ಸೊ ಆ ಸಿನಿಮಾದ ಬಗ್ಗೆ ಒಂದು ಸಣ್ಣ ಹಿಂಟ್ ಏನಾದರೂ ಬಿಟ್ಕೊಡೋದಾದರೆ. ಕರಾವಳಿ ಅಂದರೆ ಪ್ರತಿಯೊಂದು ಸಿನಿಮಾನೂ ನನಗೆ ಒಂದು ಡ್ರೀಮ್ ಪ್ರಾಜೆಕ್ಟ್. ನಾನು ಸಿಕ್ಸರ್ಗೆ ಎಷ್ಟು ಪ್ಯಾಷನೇಟಾಗಿ ಕೆಲಸ ಮಾಡಿದೆ. ಇವತ್ತಿಗೂ ಸಿಕ್ಸರಿನ ಮೊದಲನೇ ದಿವಸದ ಪ್ರಜ್ವಲ್ ಏನಿದ್ದಾನೆ, ಇವತ್ತು ಅದೇ ಪ್ರಜ್ವಲ್ ಅಂತ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಬಟ್ ಇತ್ತೀಚೆಗೆ ಒಂದು ಚಟ, ನೀವು ಹೇಳ್ದಂಗೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗಲೂ ಇರುತ್ತೆ. ಬಟ್ ಅವಕಾಶ ಸಿಗಬೇಕು. ಲಕ್ಕಿಲಿ ದೇವರ ಆಶೀರ್ವಾದದಿಂದ, ನನ್ನ ನಿರ್ದೇಶಕರಿಂದ, ನಿರ್ಮಾಪಕರಿಂದ ಅವಕಾಶಗಳು ಸಿಗ್ತಿದೆ ಬೇರೆ ರೀತಿಯ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ. ಸೊ ಅದೇ ನಿಟ್ಟಿನಲ್ಲಿ ಕರಾವಳಿ ಈಸ್ ಆಲ್ಸೋ ವೆರಿ ಸ್ಪೆಷಲ್. ಇತ್ತೀಚೆಗೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ಕೊಂಡು ನಮ್ಮತನ ಬಿಟ್ಟು ಬೇರೆ ಎಲ್ಲೋ ಬೇರೆ ರಾಷ್ಟ್ರಗಳನ್ನ ಜನತೆನ ಏನೋ ಅವ್ರ ಗಮನ ಸೆಳೆಯೋದಕ್ಕೆ ಕತೆಗಳು ಒಂದು ಸ್ವಲ್ಪ ಹಾಗೆ ಹೀಗೆ ಹೋಗ್ತಿದೆ ಅಂತ. ದಿಸ್ ಇಸ್ ಜಸ್ಟ್ ನನ್ನ ಅನಿಸಿಕೆ ಅಷ್ಟೇ. ನಾನು ಕರೆಕ್ಟು ರಾಂಗ್ ಅಂತ ಅಲ್ಲ. ಬಟ್ ಈ ಥರ ಕತೆಗಳು ನಮ್ಮ ಸೊಗಡಿನ ಕತೆಗಳು. ಕರಾವಳಿ ಅಂತ ಕತೆಗಳು ನಮ್ಮ ಸೊಗಡು, ನಮ್ಮ ರಾಜ್ಯದಾಗಿರ್ಬೋದು, ನಮ್ಮ ಒಂದು ಮಣ್ಣಿನ ಸೊಗಡಿನ ಕತೆಗಳು. ಸೊ ಈ ಥರದ್ದು ಕತೆಗಳು ಚೆನ್ನಾಗಾದಾಗ, ವೆನ್ ಇಟ್ ಈಸ್ ಅ ಟ್ರೂ ಸ್ಟೋರಿ, ಅದನ್ನು ಬರೀ ಈ ಸ್ಟೇಟು ಆ ಸ್ಟೇಟ್ ನೋಡ್ತಾರೆ ಅಂತಲ್ಲ. ವೆನ್ ಇಟ್ಸ್ ಅ ಗುಡ್ ಫಿಲ್ಮ್,
ಇಡೀ ಜಗತ್ತೇ ಅದನ್ನು ನೋಡುತ್ತೆ. ಸೊ ಅಂಥ ಒಂದು ಸಿನಿಮಾ ಕರಾವಳಿ ಖಂಡಿತವಾಗ್ಲೂ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ. ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಸರ್ಗೆ ಒಂದು ಸಣ್ಣ ಗೌರವ ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.